ಕರ್ನಾಟಕ ದಾವಣಗೆರೆಯಲ್ಲಿ ಮಾಡಬೇಕಂತ ಹೇಳಿ ಸಮಾಜದ ಮುಖಂಡರುಗಳು ತೀರ್ಮಾನ ಮಾಡಿ ತೀರ್ಮಾನದಂತೆ ನಮ್ಮ ಸಮಾವೇಶ ದಾವಣಗೆರೆಯಲ್ಲಿ ನಡೆಯುತ್ತೆ. ಒಂದು ಭಾರತೀಯ ಜನತಾ ಪಾರ್ಟಿಯ ಸಂಘಟನೆಗೂ ವೀರಶೈವ ಲಿಂಗಾಯತ ಮಹಾಸಂಗಮದ ಸಮಾವೇಶಕ್ಕೂ ಯಾವುದೇ ರೀತಿ ಸಂಬಂಧ ಇಲ್ಲ. ನಮ್ಮ ಉದ್ದೇಶ ವೀರಶೈವ ಲಿಂಗಾಯತ ಒಳಪಂಗಡಗಳು ಕೆಲವು ದುಷ್ಟಶಕ್ತಿಗಳು ಒಡೆಯತಕ್ಕಂಥ ಪ್ರಯತ್ನವನ್ನು ಮಾಡಿದರೆ ಅದಕ್ಕೋಸ್ಕರ ನಾವೆಲ್ಲ ಒಂದಾಗಿದ್ದೀವಿ, ಒಟ್ಟಾಗಬೇಕು. ಒಡೆದ ಮನಸ್ಸುಗಳು ಸಂಘರ್ಷದಿಂದ ಸಾಮರಸ್ಯ, ಕೆಲವು ಸಂಘರ್ಷಗಳಿದ್ದು ಅದನ್ನು ಬಗೆಹರಿಸಿಕೊಂಡು ಸಾಮರಸ್ಯದ ಕಡೆ ನಾವು ಸಾಗ್ತಾ ಇದ್ದೀವಿ. ಒಳಪಂಗಡಗಳು ಒಂದಾಗ್ತಿದ್ದೀವಿ. ಇದನ್ನು ನೋಡಿ ಕೆಲವರಿಗೆ ನಡುಕ ಪ್ರಾರಂಭ ಆಗಿದೆ. ಇನ್ನು ಎರಡನೇದು, ಈ ಸರ್ಕಾರ ಜಾತಿ ಜನಗಣತಿ ಅವೈಜ್ಞಾನಿಕವಾಗಿದೆ. ಯಾರ ಮನೆ ಬಾಗಿಲಿಗೆ ಹೋಗಿ ಜಾತಿ ಜನಗಣತಿ, ನಮ್ಮ ಯಾರ ಮನೆ ಬಾಗಿಲಿಗೆ ಹೋಗಿ ಜಾತಿ ಜನಗಣತಿ ಮಾಡಿಲ್ಲ. ಅಖಿಲ ಭಾರತ ವೀರಶೈವ ಮಹಾಸಭಾ ಅಧ್ಯಕ್ಷರಾದ ಶಾಮನೂರು ಶಿವಶಂಕರಪ್ಪನವರು ಅಖಿಲ ಭಾರತ ವೀರಶೈವ ಮಹಾಸಭಾವನ್ನು ಸ್ಪಷ್ಟವಾಗಿ ಹೇಳಿದೆ, ಜಾತಿ ಜನಗಣತಿಯನ್ನು ವಿರೋಧ ಮಾಡಿದ್ದಾರೆ. ನಾವು ಸಹ ಜಾತಿ ಜನಗಣತಿ ಅವೈಜ್ಞಾನಿಕವಾಗಿದೆ, ಇದನ್ನು ವಿರೋಧ ಮಾಡ್ತೀವಿ. ನಂಬರ್ 3, ವೀರಶೈವ ಲಿಂಗಾಯತ ಸಮಾಜದಲ್ಲಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಬಡವರಿದ್ದಾರೆ. ಕೆಲವರು ಆರ್ಥಿಕವಾಗಿ ಚೆನ್ನಾಗಿದ್ದಂಥವ್ರೇ ಬೇರೆ. ಬಡವರ ಮಕ್ಕಳಿಗೆ ಶಿಕ್ಷಣ ಉದ್ಯೋಗಕ್ಕೋಸ್ಕರ OBC 2A ಕೊಡಬೇಕು. ನಂಬರ್ 3. ನಂಬರ್ 4, ನಾಲ್ಕನೇದು, ದಾವಣಗೆರೆಯಲ್ಲಿ ದೊಡ್ಡ ಮಟ್ಟದ ಸಮಾವೇಶವನ್ನು ನಾವು ಆಯೋಜನೆ ಮಾಡ್ತೀವಿ. ಸನ್ಮಾನ್ಯ ಯಡಿಯೂರಪ್ಪನವರು, ನಮ್ಮ ನಾಯಕರಾದ ಯಡಿಯೂರಪ್ಪನವರು, ರಾಜ್ಯದ ಅಧ್ಯಕ್ಷರಾದ ವಿಜೇಂದ್ರವರು ಕಳೆದ ತಿಂಗಳು ಈ ಸಮಾವೇಶವನ್ನು ಪೂರ್ವ ಸಿದ್ಧತಾ ಸಭೆಗಳನ್ನು ನಾವು ಮಾಡ್ತೀವಿ ಅಂದಾಗ ಮಾಡಬಾರ್ದು ಅಂತೇಳಿ ಸೂಚನೆಯನ್ನು ಕೊಡಿದ್ರು, ವಿನಂತಿನೂ ಮಾಡಿದರು. ನಾವು ಯಡಿಯೂರಪ್ಪನವ್ರನ್ನ, ವಿಜೇಂದ್ರ ಅವ್ರನ್ನ ಕೇಳಿ ಈ ಸಮಾವೇಶವನ್ನು ಮಾಡ್ತಾ ಇಲ್ಲ. ಅವರು ನಮ್ಮ ನಾಯಕರು, ಅವರು ಪಕ್ಷಕ್ಕೆ ಮುಜುಗರ ಆಗುತ್ತೆ. ನಾನು ರಾಜ್ಯದ ಅಧ್ಯಕ್ಷ ಇದ್ದೀನಿ, ಪಕ್ಷಕ್ಕೆ ಮುಜುಗರ ಆಗುತ್ತೆ, ಮಾಡಬಾರ್ದು ಅಂತ ಹೇಳಿದ್ದಾರೆ. ನಿನ್ನೆನೂ ಸಹ ಸಂಜೆ ನಮ್ಮ ನಾಯಕರ ಯಡಿಯೂರಪ್ಪನವರ ಮನೆಯಲ್ಲಿ ನಾನು ಸೌಜನ್ಯ ಭೇಟಿಯನ್ನು ಮಾಡಿದ್ದೆ. ಆ ಸಂದರ್ಭದಲ್ಲಿ ನನಗೂ ಕರೆ ಮಾಡಿದ್ರು ಯಡಿಯೂರಪ್ಪನವರು. ವಿಜಯೇಂದ್ರ ಅವರು ಸ್ಪಷ್ಟವಾಗಿ ಹೇಳಿದರು, ಯಾವುದೇ ಕಾರಣಕ್ಕೂ ಈ ಸಭೆಗಳನ್ನು ಮಾಡಬಾರ್ದು ಅಂದರೆ ಸ್ಪಷ್ಟವಾಗಿ ಸೂಚನೆ ಕೊಟ್ಟರು. ಇಲ್ಲ ಅಂತ ಹೇಳಲ್ಲ ನಾನು. ಆದರೆ ಭಾರತೀಯ ಜನತಾ ಪಾರ್ಟಿಯ ಸಂಘಟನೆಗೂ ವೀರಶೈವ ಲಿಂಗಾಯತ ಮಹಾಸಂಗಮದ ಪೂರ್ವ ಸಿದ್ಧತೆ ಸಭೆಗಳಿಗೂ ಅಥವಾ ಸಮಾವೇಶಕ್ಕೆ ಯಾವ ರೀತಿ ಸಂಬಂಧ ಇಲ್ಲ. ನಮ್ಮ ಏನು ಮುಖಂಡರುಗಳ ಅಪೇಕ್ಷೆ ಇದೆ, ಈಗಾಗಲೇ ರಾಜ್ಯದ ಉದ್ದಗಲಕ್ಕೆ ಪ್ರವಾಸವನ್ನು ಮಾಡಬೇಕಂತೇಳಿ ನಾವೆಲ್ಲ ಕಡೆ ತೀರ್ಮಾನ ಮಾಡಿದ್ವಿ. ಡಾಬಸ್ಪೇಟೆ ಮೊದಲನೇ ಸಭೆ ಆಗಿದೆ, ಎರಡನೇ ಸಭೆ ತುಮಕೂರಲ್ಲಿ ಆಗಿದೆ, ಮೂರನೇ ಸಭೆ ದಾವಣಗೆರೆ, ಮಧ್ಯ ಕರ್ನಾಟಕ, ದಾವಣಗೆರೆ, ಹಾವೇರಿ, ಚಿತ್ರದುರ್ಗ ಜಿಲ್ಲೆ, 3 ಜಿಲ್ಲೆಗಳ ಸಭೆಗಳನ್ನು ದಾವಣಗೆರೆಯಲ್ಲಿ 4ನೇ ತಾರೀಕು 1ನೇ ತಾರೀಕು ಮಾಡಿದ್ದೀವಿ. 4ನೇ ತಾರೀಕು ಹಳೇ ಮೈಸೂರು ಭಾಗದ 10 ಜಿಲ್ಲೆಗಳು, ಚಾಮರಾಜನಗರ, ಮೈಸೂರು, ಮಂಡ್ಯ, ರಾಮನಗರ, ಹಾಸನ್, ಚಿಕ್ಕಬಳ್ಳಾಪುರ, ಕೋಲಾರ, ಬೆಂಗಳೂರು ಗ್ರಾಮಾಂತರ ಮತ್ತು ತುಮಕೂರಿನವರೇ ಬಂದರು. 10 ಜಿಲ್ಲೆಗಳ ಮುಖಂಡರುಗಳ ಸಭೆ. ಯಾರನ್ನೋ ಜನಗಳನ್ನು ಕರೆತಂದು ಸಭೆ ಮಾಡಿಲ್ಲ. ಮಹಾಸಂಗಮದ ಪೂರ್ವ ಸಿದ್ಧತಾ ಸಭೆಗಳು ಸಮಾಜದ ಮುಖಂಡರುಗಳು, ಬ್ಯಾಂಕಿನ ಅಧ್ಯಕ್ಷಗಳು, ಬ್ಯಾಂಕ್ಗಳ ಉಪಾಧ್ಯಕ್ಷಗಳು, ನಿರ್ದೇಶಕರುಗಳು ಮತ್ತು ಅಖಿಲ ಭಾರತ ವೀರಶೈವ ಮಹಾಸಭಾ ಅಧ್ಯಕ್ಷಗಳು, ಕೆಲವು ಮಠಾಧೀಶರು ಒಳಗೊಂಡಂತೆ ಸಭೆಗಳು ಮಾಡಿದ್ದೀವಿ. ನಾಳೆ ನಾವು ಇನ್ನೂ ಮುಖಂಡರುಗಳು ಮುಂದಿನ ವಾರ ಸಭೆಗಳನ್ನು ಸೇರಿ ಚರ್ಚೆ ಮಾಡಿ ನಮ್ಮ ಸಭೆಗಳು ಎಲ್ಲ ಜಿಲ್ಲೆಗಳಲ್ಲಿ ನಡೀತವೆ. ಮಹಾಸಂಗಮ ಸಮಾವೇಶ, ಐತಿಹಾಸಿಕ ಸಮಾವೇಶನ ದಾವಣಗೆರೆಯಲ್ಲಿ ಮಾಡೇ ಮಾಡ್ತೀವಿ ಅಂತ ಹೇಳಿ ಇಚ್ಛೆ ಪಡ್ತೀನಿ.
ಏನು ಹೇಳಿ? ನೋಡೋಣ, ಇದು ರಾಜಕೀಯ ಪ್ರೇರಿತ ಒಂದು ಸಮಿತಿ. ಯಾವುದು ಭ್ರಷ್ಟಾಚಾರ ಆಗಿಲ್ಲ, ಅಧಿಕಾರಕ್ಕೆ ಬರಬೇಕೋಸ್ಕರ ಈ ರೀತಿ ರಾಜಕೀಯ ಪ್ರೇರಿತವಾದ ವರದಿಯನ್ನು ಕೊಡ್ತಾರೆ. ಇವತ್ತು ಕಾಂಗ್ರೆಸ್ 60% ಕಮಿಷನ್ ಅವರು ಶಾಸಕರು ವರ್ಗಾವಣೆ ತಂದಿಲ್ಲ, ಅಗಲದವರು ನಡೀತದೆ ಮತ್ತು ಅನೇಕ ಭ್ರಷ್ಟಾಚಾರಗಳು ಸಾಬೀತಾಗಿದೆ. ಇದು ರಾಜಕೀಯ ಪ್ರೇರಿತ ವರದಿ ಅಂತ ಹೇಳಕ್ಕೆ ಇಚ್ಛೆಪಡ್ತೀನಿ. ಇದ್ರ ಜೊತೆಗೆ ಸಮಾಜ ಪಟ್ಟಂಗೆ ಅಷ್ಟೇ ನಾನು ಮಾತಾಡ್ತೀನಿ. ನಾವು ಮಾಡ್ತಕ್ಕಂಥ ವೀರಶೈವ ಲಿಂಗಾಯತ ಮಹಾಸಂಗಮದಲ್ಲಿ ಪಕ್ಷಾತೀತವಾಗಿ ಎಲ್ಲ ಮುಖಂಡರುಗಳು ಪಾಲ್ಗೊಳ್ಳಬಹುದು. ನಮ್ಮ ಉದ್ದೇಶ ಸಮಾಜ ಬಲಿಷ್ಠವಾಗಿ ನಮ್ಮ ಸಮಾಜ ಬಲಿಷ್ಠವಾಗಿದೆ. ಆದರೆ ಸಂಘಟನೆ ಇನ್ನೂ ಒಳಪಂಗು ಒಂದಂತೆ 100ಕ್ಕೂ ನಾವು ಮಾಡೇ ಮಾಡ್ತೀವಿ. ಇನ್ನು ಯಾರಾದರೂ ಬರ್ಬೋದು, ಅವರು ಇವರು ಅಂತ ಏನಿಲ್ಲ. ಒಂದು ನಿಮಿಷ ಕ್ಯಾಮ್ರಾ ಲೋಕಾಯುಕ್ತ ಕೊಟ್ಟು 40% ತಾನೇ ಲೋಕಾಯುಕ್ತ ಕೊಟ್ಟು ವರದಿ ಕ್ಲಿಯರ್ ಆಗಿದೆಯಲ್ಲ. ಇವತ್ತು ನಿನ್ನೆ ಬೇಗ ರಾಜಕೀಯ ಪ್ರೇರಿತ ನೋಡಿ. ಯತ್ನಾಳು ನಮ್ಮ ಸಮುದಾಯದ ಅವರು ಸಹ ಮುಖಂಡರವರು. ಇಲ್ಲಿ ಏನಾಗಿದೆ, ನಮ್ಮಗಳನ್ನ ರಾಜಕೀಯ ಅಸ್ತ್ರವಾಗಿ ದಾಳವಾಗಿ ಕೆಲವರು ಬಳಸ್ಕೊಳ್ತಾರೆ. ಹಿಂದೆ ಅದೇ ರೀತಿ ಯಡಿಯೂರಪ್ಪನವರಿದ್ದ ನನ್ನ ಬಳಸ್ಕೊಂಡಿದ್ರು. ನನಗೆ ಆತ್ಮಾವಲೋಕನ ಮಾಡಿಕೊಂಡು ಜೊತೆಗಿದ್ದೀನಿ. ವೀರಶೈವ ಲಿಂಗದ ಮಹಾಸಭೆ ಅನನ್ಯ ಸಂಘ ಸಂಸ್ಥೆಗಳಿದೆ, ಬ್ಯಾಂಕ್ಗಳಿದ್ದಾವೆ. ಹಾಗಾಗಿ ಒಟ್ಟಾಗಿ ಮಾಡ್ಬೇಕಂತ ಎಲ್ಲರೂ ಮುಂದೆ ಬರ್ತಾ ಇದ್ದಾರೆ. ಸಮುದಾಯದ ಸಭೆಗಳನ್ನ ಮಾಡೇ ಮಾಡ್ತೀವಿ. ನಾವೆಲ್ಲ ಒಂದು ಯತ್ನಾಳರು ಬರ್ಬೋದು, ಎಲ್ಲರೂ ಬರ್ಬೋದು. ಈ ಸಮುದಾಯ ಕೇವಲ ರೇಣುಕಾಚಾರ್ಯ ವೈಯಕ್ತಿಕ ಸ್ವಾರ್ಥ ಏನೂ ಇಲ್ಲ. ಸಮುದಾಯದ ಸಂಘಟನೆ ಹುಟ್ಟಿದ ಮೇಲೆ ನಮ್ಮ ಕರ್ತವ್ಯ ನಾವು ಮಾಡೇ ಮಾಡ್ತೀವಿ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀವಿ. ನೋಡೋಣ, ನನ್ನ ನಿಲುವಳಿಯಲ್ಲಿ ಯಾವುದೇ ರೀತಿ ಬದಲಾವಣೆ ಆಗಿಲ್ಲ. ನಾನು ಹಂಗಂತೇಳಿ ಕಾಂಪ್ರಮೈಸು ಆಗಿಲ್ಲ. ಇಲ್ಲಿ ನಾನು ಅನ್ನೋ ಬದಲು ನಾವು ಸಮಾಜದ ಸಂಘಟನೆಗೆ ಕೈ ಜೋಡಿಸ್ರಿ ಅಂತ ಹೇಳ್ತೀನಿ ವಿನ ಇಲ್ಲಿ ನಾನೇನೋ ಬದಲಾವಣೆ ಆಗಿದ್ದೀನಿ. ನನ್ನ ನಿಲುವಿನಲ್ಲಿ ಯಾವುದೇ ಬದಲಾವಣೆ ಇಲ್ಲ, ಕಾಂಪ್ರಮೈಸ್ ಇಲ್ಲ. ಆದರೆ ನಮ್ಮಲ್ಲಿ ಸಂಘರ್ಷ ಬೇಡ, ಸಾಮರಸ್ಯದ ಒಟ್ಟಾಗಿ ಹೋಗೋಣ ಬನ್ನಿ ಅಂತ ನಾನು ವಿನಂತಿ ಮಾಡ್ತೀನಿ. ಹಂಗಂತ ಹೇಳಿ ಕಾಂಪ್ರಮೈಸು ಎಲ್ಲೋ ಬದಲಾವಣೆ ಆದರೂ ಸಾಫ್ಟ್ ಆದರೂ ನೋಡಿ, ಸಮಾಜ ಮುಖ್ಯ. ನಾವೆಲ್ಲ ಕೆಲಸ ಮಾಡಬೇಕು ವಿನ ವೈಯಕ್ತಿಕವಾಗಿ ರೇಣುಕಾಚಾರ್ಯದು ಏನಿಲ್ಲ, ಅವ್ರದ್ದು ಇಲ್ಲ, ಯಾರ್ದು ಇಲ್ಲ. ಸಮಾಜಕ್ಕೋಸ್ಕರ ನಾವೆಲ್ಲ ಒಟ್ಟಾಗಿ ಹೋಗೋಣ ಅಂತ ಬರ್ರಿ ಅಂತೇಳಿ ವಿನಂತಿ ಮಾಡ್ತೀನಿ. ಧನ್ಯವಾದಗಳು.